ಬೆಂಗಳೂರಿನಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿಗತಿ ಬಗ್ಗೆ TV9ಗಳನ್ನ ರಿಯಾಲಿಟಿ ಚೆಕ್ ಮಾಡ್ತಿದ್ದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಮೆಜೆಸ್ಟಿಕ್ ಸಮೀಪ ಇರತಕ್ಕಂಥ ಗಾಂಧಿನಗರದ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೀನಿ. ಈ ಒಂದು ಇಂದಿರಾ ಕ್ಯಾಂಟೀನ್ ಏನಿದೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು, ಮೆಟ್ರೋ ಸ್ಟೇಷನ್ನು, BMTC, KSRTC ನಿಲ್ದಾಣಗಳಿಗೆ ತುಂಬ ಸಮೀಪವಾಗಿದೆ. ಹೀಗಾಗಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಬಂದು ಹೋಗ್ತಾರೆ. ಬಟ್ ಆದರೆ ಈ ಒಂದು ಇಂದಿರಾ ಕ್ಯಾಂಟೀನ್ನ ಸುತ್ತಮುತ್ತ ಇರತಕ್ಕಂಥ ಸಮಸ್ಯೆಗಳು ತೀರಾ ಶೋಚನೀಯ. ಯಾಕಂತಂದ್ರೆ ನೋಡಿ ಯಾವ ರೀತಿಯಾಗಿ ಈ ಒಂದು ಸುತ್ತಮುತ್ತಲಿನ ಪ್ರದೇಶ ಗಬ್ಬು ನಾರ್ತಾ ಇದೆ ಅಂತಕ್ಕಂಥದ್ದು. ದುರ್ವಾಸನೆಗೆ ಇಲ್ಲಿ ಊಟ ಮಾಡೋಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ನೋಡಿ ಗ್ರಾಹಕರು ಬಂದವರು ಊಟ ಮಾಡೋರು ಇಲ್ಲಿ ನಿಂತು ಊಟ ಮಾಡಬೇಕಾದ ಒಂದು ಪರಿಸ್ಥಿತಿ ಇದೆ. ಬಟ್ ಆದರೆ ಆ ಪಕ್ಕದಲ್ಲಿ ಏನು ಗೋಡೆ ಕಾಣಿಸ್ತಾ ಇದೆ, ಆ ಗೋಡೆ ಅಕ್ಕಪಕ್ಕ ತೀವ್ರತರವಾದ ಒಂದು ಗಲೀಜು ಕಂಡು ಬರ್ತಾ ಇದೆ. ಸುತ್ತಮುತ್ತ ಯಾರು ಪ್ರಯಾಣಿಕರಿದ್ದಾರೆ ಅವರಿಗೆ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆ ಇಲ್ಲದೆ ಇಲ್ಲೇ ಬಂದು ಆ ಗೋಡೆಗೆ ಆ ಬಯಲು ಪ್ರದೇಶದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾ ಇದ್ದಾರೆ. ಹೀಗಾಗಿ ಇಂದಿರಾ ಕ್ಯಾಂಟೀನ್ ಬರ್ತಕ್ಕಂಥ ಜನರಿಗೆ ತೀವ್ರ ಸಮಸ್ಯೆ ಆಗ್ತದೆ. ಇಲ್ಲಿನ ಸಿಬ್ಬಂದಿ ಕೂಡ ಆ ಒಂದು ವಾಸನೆಯನ್ನ ತಗೊಳ್ತಾ ಇರಕ್ಕಾಗ್ತಾ ಇಲ್ಲ. ಆ ರೀತಿಯಾಗಿ ನರಕಯಾತನೆಯನ್ನ ಪಡ್ತಾ ಇದ್ದಾರೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ಸುತ್ತಮುತ್ತ ಈ ರೀತಿ ಪರಿಸ್ಥಿತಿ ಇದೆ. ನಿಮಗೆ ಇನ್ನೂ ಪಕ್ಕದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ಹೇಳಿ. ನೋಡಿ ಆ ಗೇಟ್ನ ಮುಂಭಾಗ ಕೂಡ ಯಾವ ರೀತಿಯಾಗಿ ಗಲೀಜು ಕಂಡು ಬರ್ತಾ ಇದೆ, ಕಸ ಕಂಡು ಬರ್ತಾ ಇದೆ, ದುರ್ವಾಸನೆ ಇದೆ. ಏನು ಪ್ರಯಾಣಿಕರು ಇಲ್ಲಿ ಸರಿಯಾದ ಜಾಗ ಇಲ್ಲದೆ ಮಲಮೂತ್ರ ವಿಸರ್ಜನೆಗೆ ಸಿಕ್ಕ ಕಡೆ ಇಲ್ಲಿ ಅಂದ್ರೆ ಗೇಟ್ ಮುಂದೆನೆ ಮಲಮೂತ್ರ ವಿಸರ್ಜನೆಯನ್ನ ಮಾಡಿ ಹೋಗ್ತಾರೆ. ಹೀಗಾಗಿ ಈ ಒಂದು ವಾರ್ಡ್ ನಂಬರ್ 94 ಗಾಂಧಿನಗರದ ಇಂದಿರಾ ಕ್ಯಾಂಟೀನ್ ಸುತ್ತಮುತ್ತ ದುರ್ವಾಸನೆ ಹೆಚ್ಚಾಗಿದೆ. ಗ್ರಾಹಕರು ಮತ್ತೆ ಸಿಬ್ಬಂದಿ ಪರದಾಟವನ್ನ ಮಾಡ್ತಾ ಇದ್ದಾರೆ. GB ಅಧಿಕಾರಿಗಳು ಇನ್ನಾದ್ರೂ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಮುಂಭಾಗ ಎಲ್ಲ ಸ್ವಚ್ಛತೆ ಇಲ್ಲ. ಯಾರೇನು ಹೇಳೋದು ಜನ ಕೇಳಲ್ಲ. ಅದ್ರ ಬಗ್ಗೆ ಸ್ವಲ್ಪ ಆಕ್ಷನ್ ತಗೊಬೇಕು. ಹೌದು ಬರಲ್ಲ. ವಾಸನೆ ಬಂದಾನೆ ತಿನ್ನಕ್ಕಾಗಲ್ಲ, ಹೋಗ್ಬಿಡ್ತೀವಿ ವಾಪಸ್. ಅಧಿಕಾರಿಗಳು ಅಂದರೆ ಇದ್ರ ಬಗ್ಗೆ ತಗೊಬೇಕು, ಕ್ರಮ ತಗೊಬೇಕು ಅಂತ ಹೇಳ್ತೀವಿ ಅಷ್ಟೇ. ಸ್ವಚ್ಛತೆನೂ ಇಲ್ಲ, ಕ್ರಮನೂ ತಗೊಳ್ಳಲ್ಲ, ಎರಡೂ ಇಲ್ಲ. ಅದ್ರ ಬಗ್ಗೆ ನೀವು ಮಾಧ್ಯಮದ ಮುಖಾಂತರ ಸ್ವಲ್ಪ ಹೇಳಿ. ಸ್ವಚ್ಛವಾಗಿಲ್ಲ, ಇಲ್ಲಿ ಸ್ವಲ್ಪ ವಾಸನೆ ಬರ್ತೈತೆ, ಇಲ್ಲಿ ತಿನ್ನಕ್ಕಾಗ್ತಾ ಇಲ್ಲ ಸರ್. ಹೌದು, ಸುಟ್ಟು ಪಕ್ಕದಲ್ಲಿ ಸ್ವಲ್ಪ ಇದಾಗೈತೆ. ಹೌದು, ಸ್ವಚ್ಛವಾಗಿ ಇರಬೇಕು.